ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವ್ಲಾಗ್ನಾಗ ನೀವು ನೋಡಿದ್ರಿ ನಾ ಆಕಿಗೆ ಹೆಂಗೆ ಸರ್ಪ್ರೈಸ್ ಕೊಟ್ಟೆ, ಗಿಫ್ಟ್ ಕೊಟ್ಟೆ ಅಂತಂದು. ಸೊ ಇವತ್ತಿನ ವ್ಲಾಗ್ ಆಕಿನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕೆ ನಾನು ಒಂದು ರೆಸಾರ್ಟಿಗೆ ಕರ್ಕೊಂಡು ಹೊಂಟೀನಿ. ಅದು ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್ಸ್ ಅಂತ ಹೇಳ್ಬೋದು ಮೈಸೂರದಾಗ. ಸೊ ನೀವು ಬರೀ ಯಾವ ರೆಸಾರ್ಟ್ ಏನು ಎಂತಂದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಪೂರಾ ವ್ಲಾಗ್ ನೋಡಿರಿ. ಸೊ ನಾ ಫಸ್ಟ್ ಬಂದಿದ್ದ ಬೊಕ್ಕೆ ಶಾಪಿಗೆ, ಬೊಕ್ಕೆ ರೆಡಿ ಮಾಡಿಸೋಣ ಒಂದು ಅಂತಂದು. ಬರೀ ರೋಸಸ್ ಅಷ್ಟೇ ಇರಲಿಲ್ಲ ಇವ್ರ ಹತ್ರ, ಎಲ್ಲ ಶೋ ಫ್ಲವರ್ಸ್ದು ಬೊಕ್ಕೆನೂ ಅರೇಂಜ್ ಮಾಡಿಕೊಡ್ತಾರಂತ. ಖರೆ ಭಾಳ ಚಂದ ಅರೇಂಜ್ಮೆಂಟ್ ಮಾಡಿಕೊಟ್ರು ಅವರು. ಅಲ್ಲಿ ಒಳಗೆ ನೋಡ್ಬೋದು, ಅದೆಲ್ಲ ಫುಲ್ ಶೋ ಫ್ಲವರ್ಸಿನ ಬೊಕ್ಕೆ ಇತ್ತು. ರೆಡ್ ರೋಸಸ್ಸಿನ ಬೊಕ್ಕೆ ಹಿಡಿದೆ ನಾನು, ರೆಡಿ ಮಾಡಿಕೊಟ್ರೆ. ಈಗ ಬರ್ತಡೇಗೆ ಬೇಕಾಗಿರೋ ಡೆಕೋರೇಷನ್ ಐಟಮ್ಸ್ನ ತೊಗೊಳಕ್ಕೆ ನಾವು ಸ್ಟೇಷ್ನರಿಗೆ ಹೋದ್ವಿ. ಸ್ಲ್ಯಾಶ್ ಕ್ಯಾಂಡಲ್ಸ್ ಮತ್ತು ಏನೇನು ಬೇಕು ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಗೈಸ್, ಈಗ ರೆಡಿಯಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಗತ್ತೀವಿ. ಬರ್ಡೇ ಗರ್ಲ್ ಇಲ್ಲಲ್ಲ, ದಾಳೋರು ಹಂಗೆ ಈ ಹುಡುಗಿನೂ ಎತ್ತಕೊಂಡು ಹೊಂಟೀವಿ ನೋಡ್ರಿ. ಈರುಳಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿ, ಬೇಕಂತಲೇ ಮಾಡಿ ಏನೋ ಮೂಡಿ
ಸೊ ನಾವು ಈಗ ರೆಸಾರ್ಟ್ನ ರೀಚ್ ಆದ್ವಿ. ಈ ರೆಸಾರ್ಟ್ ಹೆಸರು ಇವಾನಾ ಅಂತ. ಇದು ಬಂದು ನಿಮ್ಗೆ ಲಲಿತಾದ್ರಿಪುರಂ ರೋಡ್ ಕಡೆ ಸಿಗ್ತೈತಿ, ಚಾಮುಂಡಿ ಬೆಟ್ಟಕ್ಕೆ ಸಮೀಪ ಆಗ್ತೈತಿ. ಇದು ನೀವು ಸ್ಮಾಲ್ ಗೆಟ್ ಟುಗೆದರ್ ಮಾಡ್ಕೊಳಕ್ಕೆ ಚಲೋ ಐತಿ. ಫ್ರೆಂಡ್ ಜೊತೆ, ಫ್ಯಾಮ್ಲಿ ಜೊತೆ ಪಾರ್ಟೀಸ್ ಇಲ್ಲ ಏನಾದರೂ ಫ್ಯಾಮ್ಲಿ ಫಂಕ್ಷನ್ಸ್ ಮಾಡ್ಕೊಳಕ್ಕೆ ಭಾಳ ಚಲೋ ಐತಿ ಪ್ಲೇಸ್. ಅಷ್ಟು ಪೀಸ್ಫುಲ್ ಐತಿ. ಸ್ಪೆಷಲಿ ಮಳೆಗಾಲದಾಗ ಅಂತೂ ಇದು ಹೇಳಿ ಮಾಡಿಸಿದ ಜಾಗ ಅನ್ಬೋದು. ನಮಗೆ ಟೈಮ್ ಇರಲಿಲ್ಲ, ಒಂದೇ ವೀಕೆಂಡ್ ಸ್ಪೆಂಡ್ ಮಾಡಬೇಕು ಇನ್ ಸಿಟಿ ಒಳಗೆ ಅಂತಂದರೆ ಇದು ನಮಗೆ ನಿಯರ್ ಬೈ ಪ್ಲೇಸ್ ಆಗುತ್ತೆ, ಸ್ಪೆಷಲಿ ಮೈಸೂರದವರಿಗೆ. ಸೊ ಬೊಕ್ಕೆ ಮಾಡಿಸಿದ್ನಲ್ಲ ಅದನ್ನು ತೊಗೊಂಡು ಬಂದೆ, ಆಕಿಗೆ ಗೊತ್ತಿಲ್ಲ, ಸಸ್ಪೆನ್ಸ್ ಇಡೋಣ ಅಂತ. ಹಂಗೆ ಕೇಕನ್ನು ಆರ್ಡರ್ ಮಾಡಿದ್ದೆ. ಈ ಕೇಕ್ ಕಲೆಕ್ಟ್ ಮಾಡ್ಕೋಬೇಕು, ಅವರ ಡೆಲಿವರಿ ಕೂಡ ಆ ಥರ. ಸೊ ಬರೀ ನೋಡೋಣ ಆಕೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನು ಅಂತಂತ. ಮೇ ಬಿ ಸೊ ಗೈಸ್ ಕೇಕೂ ಬಂತು, ಬೊಕ್ಕೇನು ರೆಡಿ ಆಯಿತು. ನಮ್ಮ ಬರ್ಡೇ ಗರ್ಲ್ದು ಎಕ್ಸ್ಪ್ರೆಷನ್ ನೋಡೋಣ ಅಂತ ಬರೋದು. ನೋಡಿ ಗೈಸ್, ಸರ್ಪ್ರೈಸ್ ಕೊಟ್ರೆ ಪಕ್ಕದಲ್ಲಿ ಡಸ್ಟ್ಬಿನ್ ಐತೆ ಅಂತ ಹೇಳತ್ತಾಳ. ಇಂತ ಅಕ್ಕ ಬೇಕಾ ಯಾರಿಗಾರ? ಡಸ್ಟ್ಬಿನ್ ನೋಡಿ, ಡಸ್ಟ್ಬಿನ್. ಬರೀ ಬರೀ ರೆಸ್ಟೋರೆಂಟಿಗೆ ಹೋಗೋಣ. हम जो चलने लगे हैं ये रास्ते, मंजिल से बेहतर लगने लगे. ಆ್ಯಕ್ಚುಲಿ ಪ್ಲೇಟ್ ತೆಗಿಲ್ಲ. ಸೊ ನಾನು ಕಸ್ಟಮೈಸ್ ಕೇಕ್ ಆರ್ಡರ್ ಮಾಡಿದ್ದೆ. ಒಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ದೆ, ಅವ್ರ ಕಡೆ ಟ್ರೈ ಮಾಡೋಣ ಅಂತ ಮಾಡಿಸಿದ್ದೆ ನಾನು. ಇದು ನನ್ನ ಸೆಕೆಂಡ್ ಟೈಮ್ ಮಾಡ್ಸಾತಿರೋದು ಅವ್ರ ಕಡೆ. ನೀವು ಹೆಂಗೆ ಕೇಳ್ತೀರಿ ಹಂಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಕಸ್ಟಮೈಸೇಷನಿಂದ ಹಿಡಿದು ಫ್ಲೇವರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಹಂಗೆ ಮಾಡಿಕೊಡ್ತಾರೆ ಅವರು. ಯಾರಾದರೂ ಮೈಸೂರದವ್ರು ಮಾಡಿಸ್ಬೇಕು ಅಂತ ಏನಾದರೂ ಇದ್ರೆ ಅವ್ರ ಕಡೆ ಟ್ರೈ ಮಾಡಿ ನೋಡ್ರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅವರು ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿರಿ. ರೆಸಾರ್ಟಿಗೆ ಹೋದಾಗ ಅಲ್ಲೊಂದು ಸರ್ಪ್ರೈಸಿಂಗ್ ಇನ್ಸಿಡೆಂಟ್ ನಡೀತೆ. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಒಂದು ಫ್ಯಾಮ್ಲಿ ಬಂದಿತ್ತು, ಅವ್ರು ಬೆಳಗಾವ್ದವ್ರಂತ. ನಾವು ಕನ್ವರ್ಸೇಷನ್ ನೋಡಿ ಅವರ ಸ್ವತಃ ಬಂದು ನಮಗೆ ಮಾತಾಡ್ತಿದ್ರು. ಎಷ್ಟು ಖುಷಿ ಅನಿಸೈತೆ. ಲೈಕ್ ಅಷ್ಟು ಸೋಷಲ್ ಇದ್ರ ಜನ, ಎಷ್ಟು ಚಂದ ಮಾತಾಡ್ಸಿದ್ರು ಅವ್ರು ನಮಗೆ. ಏನು ಮಾಡ್ಲಿಕ್ಕೆ ಹತ್ತಿದ್ದೀರಿ? ನಾನು ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತೀನಿ ತುಮಕೂರಲ್ಲಿ. ಡಾಕ್ಟರ್ ಹುಡುಗಿ ಬರ್ತ್ಡೇ ಹ್ಯಾಪಿ ಆಯ್ತಷ್ಟೇ. ಸೆಲೆಬ್ರಿಟಿ ನಾನು.
ಗೈಸ್ ಮಳೆ ನೋಡ್ರಿ, ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯ್ತು ಬಂದು. ಏನು ಫೋಟೋ ಶೂಟ್ ಇಲ್ಲ ಏನಿಲ್ಲ, ಬಂದು ಕೇಕ್ ಕಟ್ ಮಾಡಿ ಹಿಂಗೆ ಕುಂತೀವಿ. ಇವ್ರು ಭೂಮಿಕಾ ಅವ್ರ ಅಣ್ಣ, ಬರ್ಡೇ ಗರ್ಲ್ ಅಣ್ಣ, ಆಕಿನ ಕಲ್ಸೇನು ಬರ್ಡೇ ಗರ್ಲ್. ಹೆಂಗಾದ್ ಬರ್ಡೇ? ಏನ್ ಸರ್ಪ್ರೈಸ್? ಮಳಿಗ್ನಿಲ್ಲ ಅಂತ ಹೇಳ ಅಲ್ಲ, ಏನ್ ಎಕ್ಸೈಟ್ಮೆಂಟ್ ಇಲ್ಲ ಏನಿಲ್ಲ. ಭೂಮಿಕಾ ವಾಂಟ್ಸ್ ಟು ಟೇಕ್ ಫೋಟೋಸ್. ಗೈಸ್ ಈಕಿ ಒಂದ್ 4-4 ತಿಂಗಳಾಯ್ತು ಬರ್ಡೇ ಹಂಗ್ ಬೇಕಂತಂದ್ರೆ, ಬರ್ಡೇ ಮಾಡಿದ್ರೆ ಎಕ್ಸೈಟ್ಮೆಂಟ್ ಇಲ್ಲ ಏನಿಲ್ಲ. ಏನ್ ಮಾಡ್ಬೇಕು ಎಕ್ಸೈಟ್ಮೆಂಟ್ಗೆ? ಏನು ಶಾಕ್ ಆಗ್ಲಿಲ್ಲ ಏನಿಲ್ಲ. ಹಾ ಎಕ್ಸಾಕ್ಟ್ಲಿ. ನಾನು ಈಗ ಯಾವ ಕೆಫೆಗೆ ಹೋಗೋಣ ಲೊಕೇಶನ್ ಹಾಕಿನ ಹುಡ್ಕೊಳ್ಳಿ ನೋಡ್ರಿ, ಇದನ್ನ ರೆಸಾರ್ಟ್ ನ ಇಲ್ಲೇ ಹೋಗೋಣ, ಚಲೋ ಐತೆ ಫೋಟೋ ಶೂಟ್. ಫೋಟೋಶೂಟ್ ಬಗ್ಗೆ ಚಿಂತೆ ಬೇಕೆ, ಹೊಸ ಡ್ರೆಸ್ಸು, ಹೊಸ ಸ್ಲಿಪ್ಪರ್, ಶೂಸ್, ಬೂಟ್ಸ್ ಎಲ್ಲ. ಸೊ ನಮ್ದು ಊಟ ಎಲ್ಲ ಆಗಷ್ಟ್ರಾಗ ಸ್ವಲ್ಪ ಮಳಿನೂ ನಿಂತು ಫೋಟೋಸ್ ವಿಡಿಯೋಸ್ ತೊಗೊಳಕ್ಕೆ ಹೋದ್ವಿ ನಾವು ನೆಕ್ಸ್ಟ್. ಗೈಸ್ ಫೈನಲಿ ಫೋಟೋ ಶೂಟ್ ಮುಗಿಸಿದ್ಲ, ಒಂದು ಅರ್ಧ ತಾಸು ಕಾಡಿದ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ? ಹಾ ಚೆನ್ನಾಗೈತಿ ಇರು. ಬರ್ಡೇ ವೆಂಟ್ ವೆಲ್. ಯಾ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಮೇನ್ಲಿ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊಡಿರಿ. ಓಕೆ ಬಾಯ್. ನೋಡಿ